ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಾತೆ ಶಾರದಾದೇವಿಯವರ ಅದ್ಭುತವಾದಂಥ ಪರಮ ಪಾವನವಾದ ಚರಿತ್ರೆ ಉಳ್ಳ ಗ್ರಂಥ ಶಾರದಾದೇವಿ ಜೀವನಗಂಗಾ. ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರು ಬರೆದಿರೋದು. ಇದು ಬಹಳ ಸರಳವಾಗಿದೆ, ಆದರೆ ಅಷ್ಟೇ ಮಹಿಮೆ ಉಳ್ಳದ್ದಾಗಿದೆ. ಮತ್ತು ಈಗಲೂ ಕೂಡ ಯಾರ್ಯಾರು ಇದನ್ನು ಓದ್ಕೊಂಡು ಬರ್ತಾ ಇದ್ದಾರೋ ಯಾವ್ಯಾವ ರೀತಿಯಲ್ಲಿ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದು ತಿಳಿಯೋದಕ್ಕೆ ಬಹಳ ಸ್ವಾರಸ್ಯವಾಗಿದೆ. ಅನೇಕ ಭಕ್ತರು ಅವರ ಅನುಭವವನ್ನು ಹಂಚ್ಕೊಳ್ತಾ ಇರ್ತಾರೆ. ಶ್ರೀಮಾತೆಯವರ ಪರಮ ಪವಿತ್ರವಾದ ಈ ಶಾರದಾದೇವಿ ಜೀವನಗಂಗಾ ಅಧ್ಯಯನ ಮಾಡಿ, ಶ್ರೀಮಾತೆಯ ಒಂದು ಸ್ಮರಣೆಯನ್ನು ಮಾಡಿ ತಮಗೆ ಬರ್ತಾ ಇರೋಂಥ ಸಮಸ್ಯೆಗಳಿಂದ ಪಾರಾಗ್ತಾ ಇರೋದಾಗ್ಬೋದು, ಮಾನಸಿಕ ಸ್ಥೈರ್ಯವನ್ನು ತಾಳ್ತಾ ಇರೋದಾಗ್ಬೋದು, ಅನೇಕರ ಒಂದು ಅನುಭವ ಇದಾಗಿದೆ. ಒಂದು ಘಟನೆ ಒಬ್ಬರು ಭಕ್ತರು ಹೇಳ್ಕೊಂಡಿದ್ರು. ಅವರ ಮಗಳು ಆಕೆಯನ್ನು ತುಂಬ ಚೆನ್ನಾಗಿ ಬೆಳೆಸಿ ಇಂಜಿನಿಯರಿಂಗ್ ಓದಿಸಿದ್ರು. ತುಂಬ ಒಂದು ರೀತಿ ಚಟುವಟಿಕೆಯಿಂದ ಇದ್ದಂಥ ಹುಡುಗಿ, ತಾನೇ ಎಲ್ಲ ಕೆಲಸ ಮಾಡ್ತಾಯಿದ್ಲು. ಆಮೇಲೆ ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ಲು. ಕ್ಯಾಂಪಸ್ ಸೆಲೆಕ್ಷನ್ ಆಗಲಿಲ್ಲ. ಅವ್ರ ತಾಯಿ ಹೇಳಿದ್ರು, ಜೀವನಗಂಗಾ ಓದು, ಆಶೀರ್ವಾದ ಆಗುತ್ತೆ, ಶ್ರೀಮಾತೆದು ಕೆಲಸ ಸಿಗುತ್ತೆ ಅಂಥೇಳಿ. ಆ ಒಂದು ಉದ್ದೇಶಕ್ಕೇ ಆ ಹುಡುಗಿ ಓದಿದ್ಲಂತೆ. ಅದಾದಮೇಲೆ ಅವಳಿಗೆ ಕೆಲಸ ಕೂಡ ಸಿಕ್ತು. 1-2 ವರ್ಷ ಕಳೆಯೋಷ್ಟೊತ್ತಿಗೆ ಮನೆಯಲ್ಲಿ ಆಕೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಆಕೆ ಬೇರೆ ಊರಿಗೆ ವರ್ಗಾವಣೆ ಆಯಿತು. ಮದುವೆ ಆದಮೇಲೆ ಮನೆಯಲ್ಲೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲೂ ಹೊರಗಡೆ ಕಳಿಸ್ತಾ ಇಲ್ಲ, ಕೆಲಸಕ್ಕೂ ಹೋಗೋದು ಬೇಡ ಅಂಥೇಳಿ ಮನೆ ಗೃಹಿಣಿಯಾಗಿ ಇರಬೇಕಾಗಿತ್ತು. ಮನೆಯಲ್ಲೆಲ್ಲ ದಿನನಿತ್ಯದ ಕೆಲಸಗಳನ್ನು ಮಾಡಬೇಕಾಗಿತ್ತು. ತುಂಬ ಹೊರಗಡೆ ಚಟುವಟಿಕೆಯಿಂದ ಇದ್ದಂಥ ಹುಡುಗಿಗೆ ಯಾವಾಗ ಮನೆಯಲ್ಲೇ ಇರಬೇಕಾಗಿತ್ತು ಅವಾಗ ತುಂಬ ಮನಸ್ಸಿಗೆ ಖೇದ ಅನ್ನಿಸ್ತಾ ಇತ್ತು, ಭಾಳ ಕರ್ಕರೆ ಆಗ್ತಾ ಇತ್ತಂತೆ. ಅವ್ರ ತಾಯಿ ಬಳಿ ಹೇಳ್ಕೊಂಡಾಗ ಇನ್ನೊಂದ್ಸಲ ಜೀವನಗಂಗಾ ಓದು ಅಂಥೇಳಿ ಅವರು ಮತ್ತೆ ಹೇಳಿದ್ರು. ಇನ್ನೊಮ್ಮೆ ಆಕೆ ಜೀವನಗಂಗಾ ಓದ್ತಾ ಬಂದಳು. ಒಂದು ಜೀವನದ ಅನುಭವದ ಒಂದು ಪರಿಣಾಮ, ಮತ್ತಿನ್ನೊಮ್ಮೆ ಶ್ರೀಮಾತೆಯ ಚರಿತ್ರೆ ಓದ್ತಾ ಬಂದಳು. ಆಗ ಆ ಹುಡುಗಿನೇ ಆಮೇಲೆ ಒಮ್ಮೆ ಹಂಚ್ಕೊಂಡ್ಳು. ಮೊದಲು ನನ್ನ ಮನಸ್ಸಿಗೆ ಭಾಳ ಕಿರಿಕಿರಿ ಆಗ್ತಾ ಇತ್ತು. ನಾನು ಅಷ್ಟೆಲ್ಲ ಓದಿ ಮಾಡಿ ನಾನೇ ಯಾಕೆ ಈ ಪಾತ್ರೆ ತೊಳಿಬೇಕು, ನಾನೇ ಯಾಕೆ ಈ ಕಸ ಗುಡಿಸ್ಬೇಕು ಅಂಥೇಳಿ ತುಂಬ ಅನ್ನಿಸ್ತಾ ಇತ್ತು. ಆದರೆ ಶ್ರೀಮಾತೆಯವರ ಚರಿತ್ರೆ ಓದಿದೆ. ಮೊದಲನೇ ಸಲ ಓದೋದಕ್ಕಿಂತ 2ನೇ ಸಲ ಓದಿದಾಗ ಇನ್ನಷ್ಟು ಅರ್ಥ ಆಯಿತು. ಶ್ರೀಮಾತೆಯವ್ರ ಚರಿತ್ರೆ ಓದಿದ್ಮೇಲೆ ಅನ್ನಿಸ್ತು, ಅಲ್ಲ, ಜಗನ್ಮಾತೆ ಅವಳೇ ಪಾತ್ರೆ ತೊಳೆದಿದ್ದಾಳೆ, ಅವಳೇ ಕಸ ಗುಡಿಸಿದ್ದಾಳೆ, ಇನ್ನು ನಾನೇನು ಮಹಾ ಅಂತ ಅನ್ನಿಸ್ತು. ಈಗ ನನ್ನ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇಲ್ಲ ಅಂಥೇಳಿ ಆ ಹುಡುಗಿ ಹೇಳ್ಕೊಂಡ್ಳು. ಹೀಗೆ ಶ್ರೀಮಾತೆಯವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾ ಇದ್ದಾರೆ. ಒಂದು ಮಾನಸಿಕ ಸ್ಥೈರ್ಯವನ್ನು, ನೆಮ್ಮದಿಯನ್ನು ಕರುಣಿಸ್ತಾ ಇದ್ದಾರೆ. ಶಾರದಾದೇವಿ ಜೀವನಗಂಗಾ ಈಗಲೂ ಕೂಡ ಅದ್ಭುತವಾದ ರೀತಿಯಲ್ಲಿ ಅದರ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಜಯ ರಾಮಕೃಷ್ಣ.